ಮಾಜಿ ಸಚಿವ ಹಾಲಿ ಸಂಸದರ ಪತ್ನಿಗೆ ಡಿಜಿಟಲ್ ಅರೆಸ್ಟ್ನಿಂದ 14 ಲಕ್ಷವನ್ನ ಕಳೆದುಕೊಂಡಿದ್ದಾರೆ ಸುಧಾಕರ್ ಪತ್ನಿ. ಸಂಸದ ಕೆ ಸುಧಾಕರ್ ಪತ್ನಿ ಡಾಕ್ಟರ್ ಪ್ರೀತಿ ಸುಧಾಕರ್ಗೆ ದೋಖಾ ಮಾಡಲಾಗಿದೆ. ನಿಮ್ಮ ಅಕೌಂಟ್ ಇಲ್ಲೀಗಲ್ ಆಗಿದೆ ಅಂತ ಹೆದರಿಸಿ ವಂಚನೆಯನ್ನ ಮಾಡಲಾಗಿದೆ. ಈಗ ಹಣ ಹಾಕಿ ಪರಿಶೀಲಿಸಿ ವಾಪಸ್ ಹಾಕ್ತೀವಿ ಅಂತ ಹೇಳಿ ವಂಚಕರು ವಂಚಿಸಿದ್ದಾರೆ. ಪ್ರೀತಿ ಸುಧಾಕರ್ ಇಂದ 14 ಲಕ್ಷ ಹಣ ಟಿಜಿಎಸ್ ಆಗಿದೆ. ಟಿಜಿಎಸ್ ಅನ್ನ ಮಾಡಿಸಿಕೊಂಡಿದ್ದಾರೆ ವಂಚಕರು. ಹಣ ಹಾಕಿದ ನಂತರ ವಂಚನೆಯಾಗಿರುವುದು ಪತ್ತೆಯಾಗಿದೆ. ಪ್ರೀತಿ ದೂರಿನ ಮೇರೆಗೆ ಸೈಬರ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. 14 ಲಕ್ಷ ಇಲ್ಲಿ ದೋಖಾ ಆಗಿದೆ. ಆಗಸ್ಟ್ 26ರ ಬೆಳಗ್ಗೆ ಡಾಕ್ಟರ್ ಪ್ರೀತಿ ಸುಧಾಕರ್ಗೆ ಬಂದಿದ್ದಂತಹ ಕರೆ ಇದು. ನಾವು ಮುಂಬೈ ಸೈಬರ್ ಡಿಪಾರ್ಟ್ಮೆಂಟ್ನಿಂದ ಮಾತನಾಡ್ತಾ ಇರೋದು. ನಿಮ್ಮ ದಾಖಲೆಗಳನ್ನ ಈ ಸದ್ಭತ್ ಖಾನ್ ಎಂಬ ಅಪರಿಚಿತ ಬಳಸಿಕೊಂಡಿದ್ದಾನೆ. ನಿಮ್ಮ ಹೆಸರಲ್ಲಿ ಕ್ರೆಡಿಟ್ ಕಾರ್ಡ್ ಮಾಡಿಸಿ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ನಡೆಸಿದ್ದಾನೆ. ವಿದೇಶಕ್ಕೆ ಕಾನೂನು ಬಾಹಿರ ಚಟುವಟಿಕೆ ನಡೆಸೋದಕ್ಕೆ ಜನರನ್ನ ಕಳುಹಿಸಿದ್ದಾನೆ ಅಂತ ಹೇಳಿ ಕರೆ ಮಾಡಿ ಯಾಮಾರಿಸಿದ್ದಾರೆ. ಸದ್ಭತ್ ಖಾನ್ನ ಅರೆಸ್ಟ್ ಮಾಡಲಾಗಿದ್ದು ಆತನ ಹೇಳಿಕೆಯಲ್ಲಿ ನಿಮ್ಮ ಹೆಸರಿನ ದಾಖಲೆ ಇದೆ ಅಂತ ಹೇಳಿ ಬುರುಡೆ ಬಿಟ್ಟಿದ್ದಾರೆ. ಇದರ ವಿಚಾರಣೆ ನಡೆಸೋದಕ್ಕೆ ವಿಡಿಯೋ ಕಾಲ್ ಮಾಡ್ತಾ ಇದ್ದೀವಿ, ನಿಮ್ಮ ದಾಖಲೆ ಹಾಗೂ ವೈಯಕ್ತಿಕ ದಾಖಲೆಗಳನ್ನ ರದ್ದು ಮಾಡ್ತೀವಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಇತ್ತೀಚೆಗಷ್ಟೇ ಈ ಪ್ರಿಯಾಂಕಾ ಉಪೇಂದ್ರ ಅವರು ಯಾಮಾರಿದ್ರು, ಈ ಹಣವನ್ನ ಕೂಡ ಕಳೆದುಕೊಂಡಿದ್ರು ಈ ಸೈಬರ್ ಖದೀಮರಿಂದ. ಇದೀಗ ಪ್ರಿಯಾ ಅವರ ಸರತಿ ಎಷ್ಟು ಹಣವನ್ನ ಕಳೆದುಕೊಂಡಿದ್ದಾರೆ, ಯಾವ ರೀತಿಯಾಗಿ ದೋಖಾ ಮಾಡಿದ್ರಂತೆ, ಹೇಗೆ ಕರೆ ಮಾಡಿದ್ರಂತೆ ಅಂತ ಹೇಳಿ ಹೇಗೆ ಯಾಮಾರಿಸಿದ್ದಾರೆ? ಖಂಡಿತವಾಗ್ಲೂ ರಮ್ಯಾ, ಈಗಾಗ್ಲೇ ಏನು ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಏನು ಸಾಕಷ್ಟು ಹಣವನ್ನು ಕೂಡ ಈಗಾಗ್ಲೇ ಏನು ಸೈಬರ್ ವಂಚನೆ ಮಾಡುವಂತವ್ರು ಕೂಡ ಈಗಾಗ್ಲೇ ಅವರ ಅಕೌಂಟ್ಗೂ ಕೂಡ ಹಾಕೊಳ್ತಾ ಇರುವಂತದ್ದು. ಈ ಒಂದು ವಿಚಾರ ಕೂಡ ಈಗಾಗ್ಲೇ ಸಂಸದರಾಗಿರುವಂತಹ ಏನು ಸುಧಾಕರ್ ಏನಿದ್ದಾರೆ ಅವರ ಪತ್ನಿಗೂ ಕೂಡ ಒಂದು ಕರೆ ಬರುತ್ತೆ. ಆಗಸ್ಟ್ 26ರಂದು ಪ್ರೀತಿ ಏನಿದ್ದಾರೆ, ಪ್ರೀತಿ ಸುಧಾಕರ್ ಅವ್ರಿಗೆ ಬೆಳಗ್ಗಿನ ಜಾವ ಒಂದು 9:30ಕ್ಕೆ ಒಂದು ಕರೆ ಬರುತ್ತೆ. ನಾವು ಮುಂಬೈ ಸೈಬರ್ ಡಿಪಾರ್ಟ್ಮೆಂಟ್ ಇಂದ ಮಾತನಾಡ್ತಿರೋದು. ನಿಮ್ಮ ದಾಖಲೆಗಳನ್ನ ಸದ್ಭತ್ ಖಾನ್ ಎಂಬ ತನಿಗೆ ಕೂಡ ಕೊಟ್ಟಿದ್ದೀರಾ. ಆತ ಅದನ್ನ ನಿಮ್ಮನ್ನ ಏನೋ ನಿಮ್ಮ ದಾಖಲೆಗಳನ್ನು ಕೂಡ ಬಳಸ್ಕೊಂಡು, ಜೊತೆಗೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನ ಏನಿದೆ ಅದನ್ನು ಕೂಡ ಬಳಸ್ಕೊಂಡು ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಅನ್ನ ನಡೆಸಿದ್ದಾರೆ. ವಿದೇಶಕ್ಕೆ ಕಾನೂನು ಬಾಹಿರ ಚಟುವಟಿಕೆ ನಡೆಸಲು ಕೂಡ ಜನರಿಗೂ ಕೂಡ ಅದನ್ನ ಕಳಿಸಿದ್ದಾರೆ. ಮತ್ತೆ ಅದರಲ್ಲೂ ಕೂಡ ಒಂದು ಸ್ಪೆಸಿಫೈ ಆಗಿ ಒಂದು ಹೆಸರನ್ನು ಕೂಡ ಆತ ಹೇಳಿರುವಂತದ್ದು ಸದ್ಭತ್ ಖಾನ್ ಅಂತ ಹೇಳಿ ಕೂಡ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಆತ ಹೇಳಿರುವಂತಹ ಹೆಸರು ಮತ್ತೆ ಆತ ಕೊಟ್ಟಿರುವಂತಹ ದಾಖಲೆಗಳಲ್ಲಿ ನಿಮ್ಮ ಹೆಸರು ಬಂದಿದೆ. ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ನಿಮಗೆ ವಿಡಿಯೋ ಕಾಲ್ ಮುಖಾಂತರ ನಾವು ವಿಚಾರಣೆಯನ್ನ ಮಾಡ್ತಿದೀವಿ ಅನ್ನೋ ಮಾತನ್ನು ಕೂಡ ಆತ ಹೇಳಿರುವಂತದ್ದು. ಜೊತೆಗೆ ನಿಮ್ಮ ದಾಖಲೆಗಳು ಮತ್ತೆ ವೈಯಕ್ತಿಕ ದಾಖಲೆಗಳೇನಿದೆ ಅದನ್ನು ಕೂಡ ಏನು ರದ್ದು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಆನಂತರ ನಾವು ವೆರಿಫೈ ಮಾಡಬೇಕು. ಸೊ ಹೀಗಾಗಿ ನೀವು ನಮಗೆ 14 ಲಕ್ಷ ಹಣವನ್ನ ಟ್ರಾನ್ಸ್ಫರ್ ಮಾಡಿ ಅಂತಾನು ಕೂಡ ಅವರಿಗೆ ಒಂದು ಅಕೌಂಟ್ ನಂಬರ್ ಅನ್ನು ಕೂಡ ಕೊಟ್ಟಿರ್ತಾರೆ. ಇವರು ಅಷ್ಟೇ ಅದನ್ನ ನಂಬಿ ಆ ನಂತರ 14 ಲಕ್ಷ ಹಣವನ್ನು ಕೂಡ ಅವರಿಗೆ ಟ್ರಾನ್ಸ್ಫರ್ ಅನ್ನ ಮಾಡ್ತಾರೆ. ಅಂದ್ರೆ RBI ರೂಲ್ಸ್ ಪ್ರಕಾರ ನಾವು ಚೆಕ್ ಮಾಡ್ಬೇಕಾಗತ್ತೆ. 45 ಮಿನಿಟ್ಸ್ ಅಲ್ಲಿ ಆ 14 ಲಕ್ಷನ ನಿಮಗೆ ಮತ್ತೆ ನಾವು ರಿಟರ್ನ್ ಕಳಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇದನ್ನ ನಮ್ದಂತಹ ಪ್ರೀತಿ ಸುಧಾಕರ್ ಏನಿದ್ದಾರೆ ಅವರು ಕೂಡ ಹಣವನ್ನ ಕಳಿಸಿರ್ತಾರೆ. ಅದೇ ಕೆಲ ಗಂಟೆಗಳ ಕಾಲ ಆದ್ರೂ ಕೂಡ ಯಾವಾಗ ಹಣ ವಾಪಸ್ ಬರೋದಿಲ್ಲ. ಆ ನಂತರ ತಕ್ಷಣ ಅವರು ಏನು ಪೊಲೀಸ್ ಠಾಣೆ ಮೆಟ್ಲು ಕೂಡ ಏರಿರುವಂತದ್ದು. ತಕ್ಷಣ ಅವರು ಅವರ ಬ್ಯಾಂಕ್ ಏನು ಅಕೌಂಟ್ ಏನಿದೆ ಅದನ್ನು ಕೂಡ ಫ್ರೀಸ್ ಮಾಡಿಸಿದ್ದಾರೆ. ಪೊಲೀಸರು ಗಮನಕ್ಕೆ ಬರ್ತಾ ಇದ್ದಂತೆ ಅವರು ಕೂಡ ಯಾವ ಅಕೌಂಟ್ಗೆ ಅವರು ಟ್ರಾನ್ಸಾಕ್ಷನ್ ಮಾಡಿದಾರೋ ಆ ಅಕೌಂಟ್ ಅನ್ನು ಕೂಡ ಫ್ರೀಸ್ ಮಾಡಿಸಿದ್ದಾರೆ. ಸೊ ಹೀಗಾಗಿ ಬಹುತೇಕ ಅವರು ಹಾಕಿದ್ದಂತ 14 ಲಕ್ಷ ಕೂಡ ಹಣ ಈಗ ಸೇಫ್ ಆಗಿದೆ. ಆನಂತರ ಅವರ ಅಕೌಂಟ್ಗೂ ಕೂಡ ಈಗಾಗಲೇ ಹಾಕುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ಈಗ ಪೊಲೀಸರು ಕೂಡ FIR ಅನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಯಾರ ಅಕೌಂಟ್ಗೆ ಹೋಯ್ತು ಮತ್ತೆ ಯಾರು ಕರೆ ಮಾಡಿದ್ರು, ಯಾವ ರಾಜ್ಯದವರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆಗೂ ಕೂಡ ಮುಂದಾಗಿದ್ದಾರೆ. ಇನ್ನೇನು ಆರೋಪಿಗಳನ್ನ ಪತ್ತೆ ಹಚ್ಚಿ ಅವರನ್ನು ಕೂಡ ಏನೋ ಕೆಡ್ಡಕ್ಕೆ ಕೇಳುವಂತ ಕೆಲಸಕ್ಕೂ ಕೂಡ ಈಗಾಗಲೇ ಪೊಲೀಸರು ಇನ್ನೇನು ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಕೆಲವೇ ದಿನಗಳಲ್ಲೂ ಕೂಡ ಆರೋಪಿ ಯಾರು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಸದ್ಯ ಪೊಲೀಸ್ ಮೂಲಗಳಿಂದನೂ ಕೂಡ ಬರ್ತಾ ಇರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.